ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಾನಿವತ್ತು ಡೈಲಿ ಲಾಗನ್ನೇನು ಹಾಕಿಲ್ಲ. ನಮ್ಮ ಒಂದು ತಾಲೂಕಿನಲ್ಲಿ ನಿನ್ನೆ ನಡೆದಂತಹ ಹಬ್ಬ 15ನೇ ತಾರೀಕು ಜನವರಿ 2026ರಂದು ನಡೆದಂತಹ ಒಂದು ಸುಂದರವಾದಂತಹ ಹಬ್ಬದ ಕ್ಷಣಗಳನ್ನು, ಒಂದಷ್ಟು ಕ್ಷಣಗಳನ್ನು ನಿಮ್ಮ ಜೊತೆ ಜೋಡಿಸ್ತಾ ಇದ್ದೇನೆ. ಒಂದು ಸುಂದರ ಸವಿ ನೆನಪುಗಳನ್ನ ನಾನಿಲ್ಲಿ ಕೂಡಿಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮನೆ ಅಂಗಳದಲ್ಲಿ ಒಂದಷ್ಟು ಹೂವುಗಳಾಗಿದ್ದವು. ಅವುಗಳಲ್ಲಿ ಒಂದಷ್ಟು ಹೂವುಗಳನ್ನ ಕೊಯ್ದು ನಾವಿಲ್ಲಿ ಬಂದಿದ್ದೀವಿ. ನಮ್ಮ ತಾಲೂಕಿನ ಕಾಳಮ್ಮನಗರದಲ್ಲಿರುವಂತಹ ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಸುಮಾರು ಗಂಟೆ ಈಗ 11:30. ಸ್ವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಒಂದು ಅಮೃತ ಹಸ್ತದಿಂದ ಈ ಒಂದು ಜಾಗದಲ್ಲಿ ಭೂಮಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭವನ್ನು ಏರ್ಪಡಿಸಿದ್ರು. ಅದರ ಅಂಗವಾಗಿ ಭೂಶುದ್ಧಿಯ ಪ್ರಯುಕ್ತ ಹಲವು ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿದರು. ಸ್ತ್ರೀ ಸೂಕ್ತ, ಪುರುಷ ಸೂಕ್ತ, ರುದ್ರ ಹವನ, ಗಾಯತ್ರಿ ಹವನ, ದುರ್ಗಾ ಶಾಂತಿ, ನಾಗಮೂಲ ಮಂತ್ರ ಹವನ ಮುಂತಾದ ಹಲವು ವೈದಿಕ ಕರ್ಮಾನುಷ್ಠಾನಗಳು ಬೆಳಗ್ಗೆಯಿಂದಲೂ ಇಲ್ಲಿ ನಡೀತಾ ಇದ್ದವು. 15ನೇ ತಾರೀಕಿನ ಬೆಳಗ್ಗಿನಿಂದಲೂ ಯಲ್ಲಾಪುರ ತಾಲೂಕಿನ ಪಟ್ಟಣದ ಮಧ್ಯದಲ್ಲಿರುವಂತಹ ಕಾಳಮ್ಮನಗರ ಇಂದು ಬಿಳಿ ಮತ್ತು ಕೇಸರಿಮಯ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ದೊಡ್ಡದಾದಂತಹ ಆಶಯವನ್ನು, ದೊಡ್ಡದಾದಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ಪ್ರಾರಂಭಿಸುವಂತಹ ಒಂದು ಶಂಕುಸ್ಥಾಪನೆಯಂತಹ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರಿರುವುದು ಯಲ್ಲಾಪುರದಂತಹ ಒಂದು ಜಾಗದಲ್ಲಿ ಇದೇ ಮೊದಲಿರಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಪೂಜೆಯನ್ನ ಮುಗಿಸಿ ಪರಮ ಪೂಜ್ಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎದ್ದು ನಿಂತು ಗೌರವದಿಂದ ಅವರನ್ನ ಬರಮಾಡಿಕೊಳ್ಳೋಣ. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯರಿಂದ ಹವ್ಯಕ ಧ್ವಜಾರೋಹಣ ಶಿಕ್ಷಕರಾಗಿರ್ತಕ್ಕಂಥ ಸಣ್ಣಪ್ಪ ಭಾಗವತರವರು ಇದಕ್ಕೆ ಸಹಕರಿಸಲಿಕ್ಕಿದ್ದಾರೆ. ಹವ್ಯಕ ಧ್ವಜಾರೋಹಣ ಪರಮ ಪೂಜ್ಯರಿಂದ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರು, ಹರಿಪ್ರಕಾಶ್ ಕೋಣೆಮನೆಯವರು, ಮಾನ್ಯ ಪ್ರಮೋದ್ ಹೆಗ್ಡೆ ಅವರು, ಹವ್ಯಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಶಂಕರ ಭಟ್ ಅವರು, ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹವ್ಯಕ ಧ್ವಜಾರೋಹಣ ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯ ಕರಕಮಲಗಳಿಂದ ಸ್ವಾಗತಿಸೋಣ. ಹೆಚ್ಚಿನ ನಾಯಕರು ನಮ್ಮ ಇವತ್ತಿನ ಧರ್ಮ ಸಭೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಓಂ ಇಂದ್ರೋ ದಧೇತೋ ಹಸ್ತಭಿಃ ವೃತ್ರಾಣ್ಯ ಪ್ರತಿಸ್ಫುತಃ ಜಘಾನನವತೆ ನಮ ಇಚ್ಛಂ ನಶ್ವಸ್ಯ ಯಚ್ಛಿರಃ ಪರ್ವತೆ ಸ್ವಪಶ್ಚಿತಂ ತದ್ವಿರಚ್ಚರ್ಯಣಾವತೆ ಅಸ್ಯಾಹ ಘೋರಮನ್ವತ ನಾಮತ್ವಷ್ಟುರಪೀಕ್ಷ್ಯಂ ಗೃಹೇ ಇಂದ್ರಮಿದ್ಗಾಸಿನೋ ಬೃಹತ್ ಅಕ್ಕೇಭಿರಕ್ಷಿಣಃ ಇಂದ್ರಂ ವಾಣೀರನೂಷತ. ಓಂ ಯೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾ ಪರಿಮುಚ್ಯಂತೆ ಸರ್ವೇ ಪರಮಂ ನಿವಾಪಂ ಪರಮೇಶ್ವಭೂತೈ. ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯಃ ಪರಪಾದುಕಾಭ್ಯಃ ಆಚಾರ್ಯ ಸಿದ್ಧೇಶ್ವರ ಪಾದುಕಾಭ್ಯೋ ನಮೋऽस्तु ಲಕ್ಷ್ಮೀಪತಿಪಾದುಕಾಭ್ಯಃ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಗುರುಚರಣಾರವಿಂದಯೋಃ ಸಮರ್ಪಯಾಮಿ. ಶಿವೋಹಂ 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 मनोबुद्ध्यहङ्कारचित्तान्नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूप शिवोऽहं शिवोऽहं चिदानन्दरूप शिवोऽहं 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 न च प्राणसंज्ञो न वै पञ्चवायुः न वा
दधातुर्न वा पञ्चकोशा न वा पाणिपादो न चोपस्थपायो चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम् न मे द्वेषरागौ न मे लोभमोह मदो नैव मे मात्सर्यभावः न धर्मो न चार्थो न कामो न मोक्षः चिदानन्दरूपः शिवोऽहं शिवोऽहं चिदानन्दरूपः शिवोऽहं 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 शिवोऽहम् न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूपः शिवोऽहं शिवोऽहं चिदानन्दरूपः शिवोऽहं 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 शिवोऽहम् अहं निर्विकल्पो निराकाररूपो विभूत्वाच्च सर्वत्र सर्वेन्द्रियाणां न चासङ्गतं नैव मुक्तिर्न बन्धः चिदानन्दरूपः शिवोऽहं शिवोऽहं चिदानन्दरूपः शिवोऽहं 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 शिवोऽहम् हर नमः पार्वतीपतये हर 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 महादेव ಧನ್ಯವಾದಗಳು ಶ್ರೀಮತಿ ಪಲ್ಲವಿ ಭಟ್ರವರಿಗೆ. ನೋಡಿದರೆ ರೋಮಾಂಚನ ಆಗ್ತದೆ. ಕೆಕ್ಕಿರಿದ ಜನ ಸೇರಿದ್ದಾರೆ. ಮೊದಲನೇ ಬಹುಮಾನ ಮಾತೃ ಮಂಡಳಿಯವರಿಗೆ ಹೋಗ್ತದೆ. ಜಾಗೃತಿ ಆಗಬೇಕಿದೆ. ಈ ಭಗವದ್ಗೀತೆ ಅಭಿಯಾನ ಅದು ಇದು ಅಂತ ಹೇಳಿ ಪ್ರತಿನಿತ್ಯ ಸಂಘಟಿತರಾಗಿದ್ದಾರೆ. ಇವತ್ತಿನ ಸಭೆಗೂ ಸಹಿತ ಅವರೇ ಶೋಭಿತರಾಗಿದ್ದಾರೆ. ಪುರುಷರ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಮಾರುತಿ ಗಟ್ಟಿ ಅಂತಂದರೆ ಅದು ಒಂದು ಆಂಜನೇಯನ ಒಂದು ಕಮಿಟಿ, ಅದರ ವಾನರ ಸೇನೆ ಇದೆ ಅವರ ಹಿಂದೆ. ಡಿ ಶಂಕರ ಭಟ್ಟ ಅಂತವರು ಕಷ್ಟಪಟ್ಟು ಈ ಸಂಸ್ಥೆಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. 34 ವರ್ಷ ಅಧ್ಯಕ್ಷರಾಗಿ ಟಿ ಶಂಕರ ಭಟ್ಟರಿದ್ದಾರೆ, MR ಹೆಗ್ಡೆಯವರಿದ್ದಾರೆ. ಇದನ್ನು ಮಾಡಬೇಕಾದ್ರೆ ಅನೇಕರ ಸಹಾಯ ಇದೆ. ಆದರೆ ಈ ಆಂಜನೇಯರ ಸೇನೆ ಕಳೆದ 3 ತಿಂಗಳಿಂದ ಹಗಲು ರಾತ್ರಿ ದುಡಿದಿದ್ದಾರೆ. ಈಗ 1 ವಾರ ಆಯಿತು, ನಾನು ಇಲ್ಲೇ ಕುಳಿತು ಕಣ್ಣಲ್ಲಿ ನೋಡ್ತಾ ಇದ್ದಾನೆ. ಕಂಬ ಹೊರ್ತಾರೆ, ಹೊಂಡ ತೋಡ್ತಾರೆ, ಚಪ್ರ ಕಟ್ತಾರೆ, ಪ್ರತಿಯೊಂದು ಕೆಲಸ ನಮ್ಮ ಮಕ್ಕಳು ಮಾಡಿದ್ದಾರೆ. ಒಂದು ಮಾತು ಹೇಳ್ತಾರೆ ವಿವೇಕಾನಂದರವರು, 100 ಕಬ್ಬಿಣದ ಸ್ನಾಯುಗಳ ಉಕ್ಕಿನ ದೃಢ ಮನಸ್ಸಿನ ಯುವಕರನ್ನು ಕೊಡಿ, ನಾನು ದೇಶ ಕಟ್ಟಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಅಂತಂದರೆ ಮಾರುತಿ ಗಟ್ಟಿಯವರ ಯುವಕರ ತಂಡ ನಮ್ಮ ಕಟ್ಟಡವನ್ನು ಕಟ್ಟು ತೋರಿಸ್ತಾರೆ ಹೇಳೋದನ್ನು ಅವ್ರು ಮಾಡ್ತೋರಿಸ್ತಾರೆ. ನಾವು ಹೆಮ್ಮೆ ಪಡಬೇಕು. ಗುರುಗಳಿಗೆ ಯಲ್ಲಾಪುರ ಅಂದರೆ ಹೆಚ್ಚು ಪ್ರೀತಿ, ಕಾರಣ ಇದೆ ಅದಕ್ಕೆ. ಮಠದಲ್ಲಿ ಅಡುಗೆ ಮಾಡೋರು ಯಲ್ಲಾಪುರದವರು, ಒಳ್ಳೆಯ ಸಂಸ್ಕೃತ ಅಭ್ಯಾಸ ಬೇಕು. ಟಿ ಶಂಕರ ಭಟ್ರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಟಿ ಶಂಕರ ಭಟ್ರು ಹವ್ಯಕ ಸಂಘ ಯಲ್ಲಾಪುರದ ಎಲ್ಲ ಈ ರೀತಿಯಾದಂತಹ ಸುಸಂಸ್ಕೃತ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಅವರು ನಮ್ಮ ಜೊತೆ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತ ರತ್ನಪೀಠ ನಿಲಜಾಂ ಶ್ರೀರಾಜರಾಜೇಶ್ವರೀಂ
ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಯಲ್ಲಾಪುರದ ಹವ್ಯಕ ಸಂಘ ಮೊತ್ತದಲ್ಲಿ ಈ ಮುಂದಿನ ಕಟ್ಟಡಗಳೆಲ್ಲದರ ಕೆಲಸಗಳ ಶುಭಾರಂಭವಾಗಿದೆ. ಭೂಮಿ ಪೂಜೆ ಒಂದಿಗೆ ಮುಂದೆ ಶೀಘ್ರದಲ್ಲಿ ಈ ಸ್ಥಳದಲ್ಲಿ ನಮ್ಮೆಲ್ಲ ನಿರೀಕ್ಷೆಯ ಭವನ ಬೇಗ ನಿರ್ಮಾಣವಾಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಒಂದು ಸಂಖ್ಯೆ, ಇನ್ನೊಂದು ಸಂಘಟನೆ, ಇನ್ನೊಂದು ಸಂಸ್ಕಾರ. 3 ಸಕಾರಗಳಿದ್ದಾವೆ. ಸಂಖ್ಯೆ, ಸಂಘಟನೆ ಮತ್ತು ಸಂಸ್ಕಾರ. ಬೇಕಾದ್ರೆ ಇನ್ನೂ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಇರುವಷ್ಟು ಕೂಡ ಇಲ್ಲ. ಮತ್ತೆ ಸಾಕಷ್ಟು ಸಂಸ್ಕಾರದ ವಾತಾವರಣ ಉಳಿದ ಕಡೆ ಹೋಲಿಸಿದ್ರೆ ಇಲ್ಲಿ ಜಾಸ್ತಿ ಇದೆ, ಶ್ರದ್ಧೆ ಜಾಸ್ತಿ ಇದೆ. ಹೀಗಾಗಿ ಇದನ್ನು ಉಪಯೋಗಿಸ್ಕೊಂಡು ನೀವು ಒಂದು ಆದರ್ಶ ಹವ್ಯಕ ಸಂಘ ಬೆಳವಣಿಗೆ ಮಾಡ್ರಿ. ನಿಮ್ಮ ಸಂಘವನ್ನು ಬೇರೆ ಹವ್ಯಕ ಸಂಘಟನೆಗಳು, ಬೇರೆ ಬ್ರಾಹ್ಮಣ ಸಂಘಟನೆಗಳು ಇನ್ನೊಂದು ಕಲಿಬೇಕು. ಹಾಗೆ ಈ ಸಂಘಟನೆ ಬೆಳವಣಿಗೆ ಹೊಂದಿದ್ರೆ ಬಹಳ ಸಂತೋಷ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಕೂತ್ಕೊಳ್ಬೇಕು. ನಮ್ಮ ನಾಡಿನ ಖ್ಯಾತ ಸಂಗೀತ ವಿದುಷಿ ವಾಣಿ ಹೆಗ್ಡೆಯವರ ಎರಗುವೆವು ನಿರುತ ಸಾಧಿಸುವ ಬಲವನ್ನು ನೀಡೆ ಮಗೆ ಸತತ, ಸಾಧಿಸುವ ಬಲವನ್ನು ನೀಡೆ ಮಗೆ ಸತತ. ಆದಿ ವಂದಿತನಿಗೆ ಎರಗುವೆವು ನಿರುತ, ಆದಿ ವಂದಿತನಿಗೆ ಎರಗುವೆವು ನಿರುತ. ಸುಗುಣಾಂತರಂಗ ಶ್ರೀ ಗಂಗಾಧರೇಂದ್ರರ ಅಗಣಿತ ತಪೋಬಲವು ಸರಹನಿರ್ಮಾನಂದ ಬೋಧೇಂದ್ರ ಯತಿಗಳ ದರುಶನ ಸಾನಂದಗೊಳಿಸಲಿ ಅಮ್ಮ ಭಜೆಯ. ಆದಿ ವಂದಿತನಿಗೆ ಎರಗುವೆವು ನಿರುತ, ಸಾಧಿಸುವ ಬಲವನ್ನು ನೀಡೆ ಮಗೆ ಸಜನ. ಕನಸು ಕಾಣುವ ಕಣ್ಣು ಪಡೆಯಲಿ ಪ್ರತಿಕೃತಿಯ, ಮನಸ್ಸು ಕೂಡಲಿ ಒಮ್ಮತವಾಗಲಿ ಒಲಿದು ಬರಲಿ ಎಲ್ಲ ದಿಶಗಳ ಸುಖ ಶೀತ, ಒಲಿದು ಬರಲಿ ಎಲ್ಲ ದಿಶಗಳ ಸುಖ ಶೀತ. ಬರೆಯಲಿ ನಮ್ಮ ಸಂಕಲ್ಪವು ಆದಿ ವಂದಿತನಿಗೆ ಎರಗುವೆವು ನಿರುತ, ಸಾಧಿಸುವ ಬಲವನ್ನು ನೀಡೆ ಮಗೆ ಸತತ. ಯುವ ಮನಕ್ಕೆ ಪ್ರೇರಣೆ ಹಳೆಬೇರು ಚೈತನ್ಯ ಪಡೆಯುತ್ತಲಿರಲಿ, ಉತ್ಸಾಹ ಉಲ್ಲಾಸ ಎಂದು ಜೊತೆಯಾಗಲಿ, ಉತ್ಸಾಹ ಉಲ್ಲಾಸ ಎಂದು ಜೊತೆಯಾಗಲಿ. ಹವ್ಯಕತ್ವವು ಮನದಿ ಮಾಸ ಬಲವನ್ನು ನೀಡೆ ಮಗೆ ಸತತ. ಗಂಗಾಧರೇಂದ್ರರ ಅಗಣಿತ ತಪೋಬಲವು ಸಲಹನೆಮ್ಮ. ಆದಿ ವಂದಿತನಿ, ಆದಿ ವಂದಿತನಿಗೆ, ಆದಿ ವಂದಿತನಿಗೆ ಎರಗುವೆವು ನಿರುತ. ಸ್ನೇಹಿತರೆ, ನಾನಿಲ್ಲಿ 15ನೇ ತಾರೀಕು ಜನವರಿ 2026ರಂದು ನಡೆದಂತಹ ಅಡಿಗಲ್ಲು ಸಮಾರಂಭದ ಒಂದಷ್ಟು ಕ್ಷಣಗಳನ್ನ ಜೋಡಿಸ್ತಾ ಇದ್ದೇನೆ. ಯಾವುದನ್ನು ಕ್ರಮಬದ್ಧವಾಗಿ ಜೋಡಿಸಿಲ್ಲ. ಯಾವುದೇ ಧಾರ್ಮಿಕ ಕಾರ್ಯಕ್ರಮದ ಒಂದು ಕ್ಷಣಗಳು ನನಗೆ ಸಿಕ್ಕಿಲ್ಲ, ಯಾಕೆಂದರೆ ನಾವು ಬರೋದಕ್ಕೆ ಲೇಟ್ ಆಗಿತ್ತು. ಹಾಗಾಗಿ ಉಳಿದಂತಹ ಒಂದಷ್ಟು ಕ್ಷಣಗಳನ್ನು ಒಂದು ನೆನಪಾಗಿ ಜೋಡಿಸ್ತಾ ಇದ್ದೇನೆ.
ಹವ್ಯಕ ಸಂಘಟನೆ ಹಾಗೂ ಮಾತೃಮಂಡಳ ವತಿಯಿಂದ ತುಂಬ ಉತ್ತಮವಾದಂತಹ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ತುಂಬ ಸುಂದರವಾಗಿತ್ತು, ತುಂಬ ವ್ಯವಸ್ಥಿತವಾದಂತಹ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದ ಸಂಘಟಕರ ಒಂದು ಆಮಂತ್ರಣವೇ ಆಗಿತ್ತು, ಪ್ರತಿಯೊಬ್ಬರೂ ಮನೆಯಿಂದ ಆಗಮಿಸಲಿಕ್ಕೆ ಬೇಕು ಅನ್ನೋಂಥದ್ದು. ತುಂಬ ಆತ್ಮೀಯವಾಗಿ ಕರೆದೋಗಿದ್ರು, ಹಾಗಾಗಿ ತುಂಬ ಜನ ಇಲ್ಲಿ ಸೇರಿದ್ದಾರೆ. ಎಲ್ಲವೂ ಕೇಸರಿಮಯ. ಬೆಳಿಗ್ಗೆ ಉಪಹಾರವನ್ನು ಇಟ್ಟಿದ್ದರು, ಮಧ್ಯಾಹ್ನ ಊಟವನ್ನು ಇಟ್ಟಿದ್ದರು, ಊಟದ ವ್ಯವಸ್ಥೆಯನ್ನು ಮಾಡಿದರು. ತುಂಬ ಅಚ್ಚುಕಟ್ಟಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು, ತುಂಬ ಜನ ಸೇರಿದರು. ಯಲ್ಲಾಪುರದ ಹವ್ಯಕರಿಗೆ ಈ ಒಂದು ಕಾರ್ಯಕ್ರಮ ಹಬ್ಬದಂತೆ ಅನ್ನಿಸ್ತು. ತುಂಬ ಸುಂದರವಾದಂತಹ, ತುಂಬ ವ್ಯವಸ್ಥಿತವಾದಂತಹ ಕಾರ್ಯಕ್ರಮ ಇದಾಗಿತ್ತು. ಹಾಗೆ ಸದಾ ನೆನಪಿನಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮವೂ ಕೂಡ, ಅಪರೂಪದ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮ ಇದುವರೆಗೆ ನಡೆದಿದ್ದು ನನಗಂತೂ ಗೊತ್ತಿಲ್ಲ. ಇಷ್ಟು ಜನ ಸೇರಿರುವಂತಹ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಹೀಗಿತ್ತು ಜನವರಿ 15, 2026 ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.